ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘದ ಪರಿಷತ್ತಿಂದ ಹಲವಾರು ವರ್ಷಗಳಿಂದ ಹಲವಾರು ಬೇಡಿಕೆಗಳನ್ನ ಸರ್ಕಾರಕ್ಕೆ ಮತ್ತು ನಗರಾಭಿವೃದ್ಧಿ ಕಾರ್ಯದರ್ಶಿಗಳಿಗೆ ನಾವು ಮನವಿಗಳನ್ನ ಕೊಟ್ಟರು. ಯಾವುದೇ ಸ್ಪಂದನೆ ಸಿಕ್ಕದೇ ಇದ್ದ ಕಾರಣ ನಾವು ಏನು ಜುಲೈ 8ನೇ ತಾರೀಕಿಂದ ಅನಿರ್ದಿಷ್ಟವಾಗಿ ಮುಷ್ಕರನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಹಾಗಾಗಿ 7ನೇ ತಾರೀಕಿಗೆ ನಾವು 7ನೇ ತಾರೀಕು ಮೊಹರಂ ಹಬ್ಬ ಇರೋದ್ರಿಂದ ಅದನ್ನ 8ನೇ ತಾರೀಕಿಂದ ಕರ್ನಾಟಕ ರಾಜ್ಯದ 10 ಮಹಾನಗರ ಪಾಲಿಕೆ ಏನು ಮೂಲಭೂತ ಸೌಕರ್ಯ ಕೆಲಸ ಮಾಡ್ತಾರೆ ಎಲ್ಲ ಕೆಲಸ ಕಾರ್ಯಗಳು ಸ್ಥಗಿತ ಆಗಿದೆ ಸರ್. ಉದಾಹರಣೆಗೆ ಮಂಗಳೂರು ಮಹಾನಗರ ಪಾಲಿಕೆ ಆಗ್ಬೋದು, ಬಳ್ಳಾರಿ ಮಹಾನಗರ ಪಾಲಿಕೆ ಆಗ್ಬೋದು, ಗುಲ್ಬರ್ಗ ಮಹಾನಗರ ಪಾಲಿಕೆ ಆಗ್ಬೋದು, ದಾವಣಗೆರೆ ಮಹಾನಗರ ಪಾಲಿಕೆ ಆಗ್ಬೋದು, ವಿಜಯಪುರ ಮಹಾನಗರ ಪಾಲಿಕೆ ಆಗ್ಬೋದು, ಮೈಸೂರು ಮಹಾನಗರ ಪಾಲಿಕೆ ಆಗ್ಬೋದು, ಶಿವಮೊಗ್ಗ ಮಹಾನಗರ ಪಾಲಿಕೆ ಇದೆ. ಏನು ಇಷ್ಟು 10 ಮಹಾನಗರ ಪಾಲಿಕೆಗಳು ಏನು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಕೊಡ್ತಾ ಇದ್ದೀವಿ ಎಲ್ಲ ಕೆಲಸ ಕಾರ್ಯಗಳು ಸ್ಥಗಿತವಾಗುತ್ತೆ 8ನೇ ತಾರೀಕಿಂದ. ಅದಕ್ಕೆಲ್ಲ ಕಾರಣ ಏನಂದ್ರೆ ಏನು ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಆರ್ಥಿಕ ಸೌಲಭ್ಯ ಕೊಡ್ತಾ ಇದ್ರೆ 7ನೇ ವೇತನ ಆಗ್ಬೋದು, ಆರೋಗ್ಯ ಸಂಜೀವಿನಿ ಆಗ್ಬೋದು, ಮೇಲಾಗಿ 19 ನೇಮಕಾತಿ ನಿಯಮಾವಳಿ ಏನು 3 ವರ್ಷಕ್ಕೊಂದ್ಸತಿ ತಿದ್ದುಪಡಿ ಆಗಬೇಕು ಅಂತ ಸರ್ಕಾರ ಆದೇಶ ಇದ್ದು ಸಹ ಕಳೆದ 14 ವರ್ಷಗಳಿಂದ 19 ನೇಮಕಾತಿ ನಿಯಮಾವಳಿ ತಿದ್ದುಪಡಿ ಆಗಿಲ್ಲ. ಹಲವಾರು ವರ್ಷಗಳಿಂದ ಮನವಿ ಪತ್ರ ಕೊಟ್ಟು ಸಹ ನಮ್ಮ ಮನವಿ ಪತ್ರಕ್ಕೆ ಯಾವುದೇ ಸ್ಪಂದನೆ ಸಿಗ್ತಿದೆ ಇದ್ದ ಕಾರಣ ನಾವು ಇದು ಮುಷ್ಕರನೇ ಇದಕ್ಕೆಲ್ಲ ಒಂದು ದಾರಿ ಅಂದ್ಬಿಟ್ಟು ನಾವು ಸರ್ಕಾರದ ಗಮನಕ್ಕೆ ಈಗಾಗಲೇ ತಂದ್ವಿ. ಸರ್ಕಾರದ ಗಮನಕ್ಕೆ ತಂದ್ರು ಅವರು ಮಧ್ಯಪ್ರವೇಶ ಮಾಡದೆ ನಮ್ಗೆ ಇವತ್ತು ಏನು ಹೋರಾಟಕ್ಕೆ ಅವರೇ ದಾರಿ ಮಾಡ್ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಹಾಗಾಗಿ 8ನೇ ತಾರೀಕಿಂದ ಕರ್ನಾಟಕ ರಾಜ್ಯದ 10 ಮಹಾನಗರ ಪಾಲಿಕೆ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಸ್ವಚ್ಛತೆ ಆಗ್ಬೋದು, ತೆರಿಗೆ ಸಂಗ್ರಹ ಆಗ್ಬೋದು, ಆರೋಗ್ಯ ಇಲಾಖೆ ಆಗ್ಬೋದು, ಏನು ಒಟ್ಟಾರೆ ಸಾರ್ವಜನಿಕರಿಗೆ ಏನು ಮೂಲಭೂತ ಸೌಕರ್ಯ ಕೊಡ್ತೀವಿ ಎಲ್ಲ ಕೆಲಸ ಕಾರ್ಯಗಳು ಸ್ಥಗಿತ ಆಗುತ್ತೆ ಸರ್. ಮನವಿ ಪತ್ರ ಕೊಡ್ತಾರೆ ಸರ್. ಹಲವಾರು ಬಾರಿ ಮಂತ್ರಿಗಳನ್ನ ಸಂಪರ್ಕ ಮಾಡಿದ್ವಿ, ಹಲವಾರು ಬಾರಿ ಕಾರ್ಯದರ್ಶಿಗಳನ್ನ ಸಂಪರ್ಕ ಮಾಡಿದ್ವಿ. 10 ಮಹಾನಗರ ಪಾಲಿಕೆ ಪದಾಧಿಕಾರಿಗಳು ತಾವೇ ನಮಗೆ ಬಂದಿದೆ, ಗುಲ್ಬರ್ಗ ಎಲ್ಲಾ ಕಡೆಯಿಂದ ಬಂದು ಅದು ಆ ಸಮಯ ತಗೊಂಡು ಹೋಗಿ ಸಂಪರ್ಕ ಮಾಡಿದ್ರು ಸಹ ಅವರು ಯಾವುದೇ ರೀತಿ ಸರ್ಕಾರ ಸ್ಪಂದನೆ ಸಿಕ್ಕಿಲ್ಲ. ಈಗ ನಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಸಬೇಕಾದ್ರೆ ನಿಮ್ಮ ಮುಖಾಂತರ ಸರ್ಕಾರದ ಗಮನಕ್ಕೆ ತಂದು ನಾವು ಏನಿದ್ರು ನಾವು ಬೇಡಿಕೆ ಕೊಟ್ಟಿದ್ದೀವಿ ಅದನ್ನ ಈಡೇರಿಸಬೇಕಾಗುತ್ತೆ. ಹಾಗಾಗಿ ನಾವು ನಿಮ್ಮ ಮುಖಾಂತರ ಪತ್ರಿಕಾಗೋಷ್ಠಿ ಮುಖಾಂತರ ಅದು ಸರ್ಕಾರ ಎಚ್ಚೆತ್ತುಕೊಂಡು ಮಧ್ಯಪ್ರವೇಶ ಮಾಡಿ ಏನು ನಾವು ನ್ಯಾಯಯುತ ಬೇಡಿಕೆ ಇದಕ್ಕೆ ಸ್ಪಂದಿಸಬೇಕು ಅನ್ನೋದು ಒಂದು ನಮ್ಮ ಆಗ್ರಹ. ಭೇಟಿ ಮಾಡಿದ್ದೀವಿ. ನಾನು ಸಚಿವರು ಮಾಡಲೇ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರೋದ್ರಿಂದ ನಮ್ಮವರ ಬಾಂಧವ್ಯ ಚೆನ್ನಾಗಿದೆ ಅಂತ ಕೆಲಸ ಕಾರ್ಯಗಳ ಅವ್ರು ಏನು ಹೇಳ್ತಾರೆ ದೂರವಾಣಿಯಲ್ಲಿ ಆದೇಶ ಕೊಡ್ತಾರೆ ಅದು ಪಾಲನೆ ಮಾಡುವ ಕೆಲಸ ಮೇಲಾಗಿ ಅವ್ರಿಗೆ ಗೊತ್ತಿದೆ. ನಾನು ರಾಜ್ಯಾಧ್ಯಕ್ಷ ಆಗಿದ್ದೀವಿ ಅಂತ ಹಲವಾರು ಬಾರಿ ಅವ್ರ ಮನೆಗೆ ಹೋಗಿದ್ದೀವಿ. ನನ್ನ ಮನೆ ಶಾಂತಿನಗರ ಆಗ್ಬೋದು, ಅವ್ರ ಮನೆ ಭೈರತಿ ಆಗ್ಬೋದು, ಹಲವಾರು ಬಾರಿ ಅವ್ರು ಹೋಗಿ ಸಂಪರ್ಕನೂ ಮಾಡಿದ್ದೀವಿ. ಅವರು PSP ಹೇಳಿದ್ದಾರೆ, ಸಮಯಾವಕಾಶನೂ ಕೊಟ್ಟಿಲ್ಲ, ಅವರು ಒತ್ತಡ ಕೆಲಸ ಮಾಡ್ತಾ ಇರೋದ್ರಿಂದ. ಹಾಗಾಗಿ ನಮಗೆ ಒಂದು ಸಭೆಗೂ ಆಹ್ವಾನ ಮಾಡಿಲ್ಲ. ಆಮೇಲೆ ಈಗಿರೋ ಕಾರ್ಯದರ್ಶಿಗಳು ಸಹ ಒಂದು ಸಭೆ ಕೊಟ್ಟಿಲ್ಲ. ಹಲವಾರು ಬಾರಿ ಅಂದ್ರೆ ನಾವು 2011-12ರಿಂದ ಮನವಿಗಳು ಕೊಡ್ತಾನೆ ಇದ್ದೀವಿ, ಸಮಯ ಕೇಳ್ತಾ ಇದ್ದೀವಿ. 19 ನೇಮಕಾತಿ ನಿಯಮಾವಳಿ ಅಂದ್ರೆ ನಿರುದ್ಯೋಗಿಗಳಿಗೆ ನೇರ ನೇಮಕಾತಿಯಲ್ಲಿ ಅವಕಾಶ ಮಾಡಿಕೊಟ್ರೆ ನಿರುದ್ಯೋಗಿಗಳ ಸಮಸ್ಯೆ ಆಗುತ್ತೆ. ನಮ್ಮ ಒತ್ತಡದಲ್ಲಿ ಒಬ್ಬೊಬ್ಬರು 4 ಜನ 5 ಜನ ನಿಭಾಯಿಸುವ ಕೆಲಸಗಳನ್ನ ಪಾಲಿಕೆ ಅಧಿಕಾರಿ ನೌಕರರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ನೇರ ನೇಮಕಾತಿನೇ 13 ವರ್ಷಗಳಿಂದ ಆಗಿಲ್ಲ. ಆಮೇಲೆ ಎರವಲು ಸೇವೆ ಏನು 19 ನೇಮಕಾತಿ ನಿಯಮಾವಳಿ ಕಾನೂನು ಚೌಕಟ್ಟಲ್ಲಿ ಏನು ಮುಂಬಡ್ತಿ ಕೊಡಬೇಕು, ವರ್ಗಾವಣೆ ಮಾಡಬೇಕು, ಎರವಲು ಸೇವೆ 3 ವರ್ಷಕ್ಕೊಂದ್ಸತಿ ಇರಬೇಕು ಅಂತ ಎಲ್ಲ ಕಾನೂನುಬದ್ಧವಾಗಿ ಎರವಲು ಸೇವೆ ಆಗೋದ್ರಿಂದ ಇದಕ್ಕೆಲ್ಲ ಒಂದು ಇಂಡಸ್ಟ್ರಿ ಆಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ತೀರ್ಮಾನ ತೆಗೆದುಕೊಂಡ್ರೆ ನಾವು ಮೊನ್ನೆವರೆಗೂ ಕಾಪಿ ಮಧ್ಯಪ್ರವೇಶ ಮಾಡ್ತಾರೆ ಅಂತ. ಹಾಗಾಗಿ ಮಾಡದೇ ಇರೋದ್ರಿಂದ ನಾವು 8ನೇ ತಾರೀಕಿನಿಂದ ಬೆಂಗಳೂರು ನಗರದ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಎಲ್ಲ ಮಹಾನಗರ ಪಾಲಿಕೆ ಸಂಘದ 11 ಮಹಾನಗರ ಪಾಲಿಕೆಯಿಂದ 250-300 ಜನ ಬರ್ತಾರೆ. ಮೇಲಾಗ 10 ಮಹಾನಗರ ಪಾಲಿಕೆಯಿಂದ ಯಾರು ಬೆಂಗಳೂರು ಬರೋದಕ್ಕೆ ಆಗಲ್ವೋ ಅವರೆಲ್ಲ ಕೆಲಸ ಕಾರ್ಯಗಳು ಸ್ಥಗಿತ ಮಾಡಿ ಮುಖ್ಯ ಆಯುಕ್ತರ ಕಚೇರಿ ಏನು ಆಯುಕ್ತರ ಕಚೇರಿ ಇದೆ ಆ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಈಗ